ಅಥವಾ ಅವ್ರಿಗೆ ರೈತರು ಅಂತ ಕರೀತಾರೆ. ಇವ ರೈತರಂದ್ರೆ ಏನು, ಇವ ಸೈಕಲ್ ಮೋಟ್ರ್ ಮ್ಯಾಗ ಕುಂತ್ಕೊಂಡು ಹೋದವನು ಹೊಲದಾಗ ನೋಡಿದ ಐತಿ ಹೊಲ ಐತಿ ಅಂದ ಮತ್ತೆ ಮನೆಗೆ ಬಂದ. ಅದೆಲ್ಲಿ ಹೋಗ್ತೈತೆ, ಅಲ್ಲೇ ಇರ್ತೈತಿ. ಇದೇನು ಒಕ್ಕಲ್ತನ ಮಾಡೋ ಪದ್ಧತಿ. ಮತ್ತು ಬಂತಪ್ಪ ಸೀಸನ್ ಬಂದ ಕೂಡಲೇ ಮನೆಯಾಗ ಒಂದು ದನ ಇಲ್ಲ, ಒಂದು ಕರ ಇಲ್ಲ, ಒಂದಿಷ್ಟು ಗೊಬ್ಬರ ಇಲ್ಲ ಮನೆಯೊಳಗೆ. ಗೊಬ್ಬರ ಬೇಕಂದ ಕೂಡಲೇ ಅಂಗಡಿಗೆ ಹೋದ, ಒಂದು ಚೀಲ ಹಿಂದಿಟ್ಟ, ಹೋದವನ ಅಲ್ಲಿ ಒಗದ, ಹಾಕೋ ಇದನ್ನೆಲ್ಲ ಅಂತ ಹೇಳಿದ ಆಳಿಗೆ ಬಂದ. ಹೊಲ ಅಂತ ತೋರಿಸ್ತೀನಿ, ನಿನ್ನ ಕೈ ತೋರಿಸ್ತೀನಿ, ನೀನು ದೂರ ಇದೆಯಲ್ಲ, ನಿನ್ನ ಹೆಂಗೆ ದೂರ ಮಾಡ್ಬೇಕು ನನಗೆ ಗೊತ್ತಾಯ್ತಂತ. ಹೊಲಕ್ಕೂ ಸಹಿತ ಪ್ರೀತಿ ಬೇಕು, ಬೆಳೆಗಳಿಗೂ ಸಹಿತ ಪ್ರೀತಿ ಅವಶ್ಯಕತೆ ಇರ್ತೈತೆ. ನಾ ಅದರೊಳಗೂ ಪ್ರಯೋಗ ಮಾಡೀನಿ. ಒಂದು 4 ಗಿಡಗಳನ್ನು ಹಚ್ಚಿದ್ದೆ. 2 ಗಿಡಗಳಿಗೆ ದಿನಾಲೂ ಹೋಗಿ ಒಂದಿಷ್ಟು ನೀರು ಹಾಕಿ ಒಂದು ಸ್ವಲ್ಪ ಮುಟ್ತಿದ್ದೆ, ಅಲ್ಲೇ ಕೂಡ್ತಿದ್ದೆ ಪ್ರೀತಿಯಿಂದ. ಆಮ್ಯಾಗ ಇನ್ನೊಂದು 2 ಇದ್ದು ಅಲ್ಲ, ಅವಕ್ಕೆ ಹಿಂಗೆ ಕಾಲುವೆಯಿಂದ ನೀರು ಬಿಟ್ಟು ಬಿಡ್ತಿದ್ದೆ. ಇದ್ರೊಳಗೆ ಬೇಗ ಹಣ್ಣು ಬಂದು ಅದಕ್ಕೆ 2 ವರ್ಷ ತಡ ಆಗಿ ಹಣ್ಣು ಬಂದು. ಇದ್ರೊಳಗೆ 50 ಹಣ್ಣು ಬಂದರೆ ಅದರೊಳಗೆ 20 ಹಣ್ಣಿದ್ದು. ಅವಕ್ಕೂ ಗೊತ್ತಾಕೈತಿ ಯಾರು ಎಷ್ಟು ಕೊಡ್ಬೇಕು, ಯಾರು ಯೋಗ್ಯತೆ. ನಮ್ಗಿಂತಲೂ ನಮ್ಮನ್ನು ಲೆಕ್ಕ ಹಾಕಕ್ಕೆ, ನಮ್ಮನ್ನು ಅಳತೆ ಮಾಡಕ್ಕೆ ಅವು ಭಾಳ ಹುಷಾರದವು. ಅವು ಮನುಷ್ಯನ ಬೆಲೆ ಎಷ್ಟು ಅನ್ನೋದನ್ನು ಅವು ಕಟ್ತಾವೆ. ಇವ್ಗೆ ಎಷ್ಟು ಕೊಡಬೇಕು, ನಮ್ಗೆ ಎಷ್ಟು ಕೊಟ್ಟಾನ ಅಷ್ಟೇ ಕೊಡೋದು, ಇವನ ಪ್ರೀತಿ ಎಷ್ಟೈತೆ ಅಷ್ಟೇ ಕೊಡೋದು. ಅವು ಅನ್ನಿಸ್ತಾವೆ ಸ್ವಾಭಾವಿಕ. ಅದಕ್ಕೆ ಭೂಮಿ ಸಮೃದ್ಧವಾಗಿಡ್ಬೇಕು. ನಾ ಹೇಳಿದ್ಮೇಲೆ ನಿಮ್ಗೆ ಕಂಪೋಸ್ಟ್ ಹಾಕ್ರಿ, ಜೀವಾಮೃತ ಹಾಕ್ರಿ, ಘನಜೀವಾಮೃತ ಅಂಥೇಳಿ. ಘನಜೀವಾಮೃತ ಅಂದ್ರೆ ಏನಿಲ್ಲ, ಸಗಣಿದೊಂದು ಮಡಿ ಮಾಡ್ರೆ ಅದ್ರೊಳಗೆ ಗೋಮೂತ್ರ ನಿಲ್ಲಿಸ್ರೆ ಒಂದಿಷ್ಟು ಸಿಕ್ಕು ಅಂತಂದ್ರೆ ತೊಗೊಂಡು ಹಾಕ್ರಿ. 4-8 ದಿವಸ ಹಂಗೆ ಬಿಡ್ರಿ. ಬಿಟ್ಟು ಹಿಂದಾಗಡೆ ಅದನ್ನು ಸಾಧ್ಯದ್ರು ಒಂದು ಜರಾನ ಗಿಡದ ಕೆಳಗಿನ ಮಣ್ಣು. ಯಾಕೆ ಗಿಡದ ಕೆಳಗಿನ ಮಣ್ಣು ಅಂದ್ರೆ, ವಿಶೇಷವಾಗಿ ಯಾವ ಗಿಡದಲ್ಲಿ ಹಣ್ಣು ಇರ್ತಾವಲ್ಲ, ಹಕ್ಕಿಗಳು ತಿನ್ನುವಂಥ ಹಣ್ಣು, ಅರಗಿಸ್ಕೊಳ್ಳುವಂಥ ಹಣ್ಣು, ವಿಶೇಷವಾಗಿ ಆ ಗಿಡದಲ್ಲಿ ಆಲದ ಗಿಡ, ಬಸರಿ ಗಿಡ, ಅರಳಿ ಗಿಡ ಮತ್ತು ಹತ್ತಿ ಗಿಡ ಅಂತೇನಿರ್ತಾವಲ್ಲ, ಈ ಗಿಡದಲ್ಲಿ ಪಕ್ಷಿಗಳು ಬಹಳ ಕೂಡ್ತಾವೆ. ಯಾಕಂದರೆ ಈ ಹಣ್ಣುಗಳನ್ನು ಮನುಷ್ಯ ತಿನ್ನೋದಿಲ್ಲ ಭಾಳ. ಮನುಷ್ಯ ಯಾವ್ಯಾವ ಹಣ್ಣು ತಿಂತಾನಲ್ಲ, ಆ ಹಣ್ಣುಗಳು ಪಕ್ಷಿಗಳಿಗೆ ದಕ್ಕಂಗಿಲ್ಲ ಭಾಳ. ಮನುಷ್ಯ ತಿಂತಿದ್ನಂದ್ರೆ ಅಂಥವ್ಕರು ಸನೇಕ್ ಸಹಿತ ಹೋಗೋದಿಲ್ಲ. ಯಾಕಂದ್ರೆ ಇವ್ನು ನಾವು ತಿನ್ನಕ್ಕೆ ಹೋದೀವಿ ಅಂದ್ರೆ ನಮ್ಮನ್ನು ಕೊಲ್ಲಕ್ಕೆ ಬರ್ತಾನಿವ, ಅಂಥವು ಸನೇಕ್ ಸಹಿತ ಬರೋದಿಲ್ಲ. ಅವು ನೀವು ತಿನ್ನಲಾರ್ದು ಏನೇನು ಅದಾವಲ್ಪ, ಅವನು ತಿಂದು ನಾ ಸುಖವಾಗಿರ್ತೀನಿ ಅಂತ ಆ ಗಿಡದ ಮೇಲೆ ಕುತ್ಕೊಂಡು ಅಲ್ಲೇ ಗಿಡ ಕಟ್ಟಿ ಅಲ್ಲಿ ಹಿಕ್ಕಿ ಹಾಕ್ತಾವೆ. ಅವು ಹಕ್ಕಿಗಳು ತಿನ್ನೋದೇನು, ಚಿಗುರು ಎಲೆಗಳನ್ನು ತಿಂತಾವೆ, ಹಣ್ಣುಗಳನ್ನು ತಿಂತಾವೆ, ಕಾಯಿಗಳನ್ನು ತಿಂತಾವೆ. ಅವು ಅತೀ ಸಾಮರ್ಥ್ಯಶಾಲಿ ಯಾವುದು ಅಂದ್ರೆ ಚಿಗುರೆಲೆ. ಹಣ್ಣು ಎಲ್ಲ ಗಿಡದ ರಸನ ಅದರೊಳಗೆ ಬಂದಿತ್ತು ಕಾಯಿಯೊಳಗೆ, ಅದನ್ನು ತಿಂದು ಹಿಕ್ಕಿ ಹಾಕ್ಯಾವಲ್ಲ. ನೀವು ಟ್ರಾಲಿಗಟ್ಟಲೆ ಗೊಬ್ಬರ ಹಾಕ್ತಿರಲ್ಲ ಹೊಲಕ್ಕೆ, ಅದಕ್ಕಿಂತಲೂ ಇದು ಒಂದು ತೊಲೆ, ಒಂದು 10-20 ಗ್ರಾಮ್ ತೊಗೊಂಡು ಒಂದು 2-3 ಲೀಟ್ರ್ ನೀರಿನೊಳಗೆ ಅದನ್ನು ಹಾಕಿ, ಒಂದು ಕಪ್ ಮಜ್ಜಿಗೆ ಹಾಕ್ರಿ, ಒಂದಿಷ್ಟೇ ಬೆಲ್ಲದ ಕಣ್ಣಿ ಹಾಕ್ರಿ, ಒಂದು 5-6 ದಿವಸ ತಿರುಗಿಸ್ರಿ, ಆನಂತರ ಅದನ್ನು ಹಾಕ್ರಿ. ಒಂದು ಟ್ರಾಲಿ ಗೊಬ್ಬರ ಹಾಕಿದ್ರೆ ಎಷ್ಟು ಆಗ್ತೈತಲ್ಲ ಅಷ್ಟು ಇದು ಒಂದು 10 ಗ್ರಾಮ್ ಈ ಹಕ್ಕಿಗಳ ಮಲ ಕೆಲಸ ಮಾಡ್ತೈತಿ. ಹಕ್ಕಿಗಳು ಹಿಕ್ಕಿ ಕೆಲಸ ಮಾಡುತ್ತೆ. ಅದಕ್ಕಂತ ಹೊಲದಾಗ ಅಲ್ಲೆಲ್ಲೆಲ್ಲಿ ಗಿಡ ಹಚ್ಬೇಕು. ನೀವೇನು ಮಾಡಿದ್ರಿ, ಹೊಲ್ದಾನ ಗಿಡಗಳು ಯಾವ ಕೆಲಸಕ್ಕೆ ಬರ್ತಾವನ್ನ ಅಷ್ಟೇ ಇಟ್ಕೊಂಡ್ರಿ, ಉಳಿದ ಗಿಡಗಳನ್ನ ತೆಗೆದು ಹಾಕಿದ್ರಿ. ಅದ್ರ ಪರಿಣಾಮ ಏನಾಯ್ತು, ಹೊಲ ತುಂಬ ಎಲ್ಲ ಹುಳುಗಳು ಬಂತು, ನಿಮ್ಗೆ ಈಲ್ಡ್ ಕಡಿಮೆ ಆಯ್ತು. ಯಾಕಾಯ್ತು ಅಂತಂದ್ರೆ ಪಾತ್ರೆಗಿತ್ತು ಹೋದು ಅಂದ್ರೆ ಚಿಟ್ಟೆಗಳಂತೀರಿ, ಚಿಟ್ಟೆಗಳು, ಜೇನುನೊಣಗಳು ಹೋಗಿಬಿಟ್ಟು. ಯಾಕೆ ಹೋದ್ವು ಅಂತಂದ್ರೆ ಅವಕ್ಕೆ ತತ್ತಿ ಹಾಕಿ, ಈ ಚಿಟ್ಟೆಗಳಿಗೆ ತತ್ತಿ ಹಾಕಿ ತಮ್ಮ ಮರಿಗಳನ್ನು ಮಾಡೋದಕ್ಕೆ ಏನು ಬೇಕು ಅಂತಂದ್ರೆ, ಬದುವಿನಲ್ಲಿ ಹೊಲದಲ್ಲಿ ಎಕ್ಕಿ ಗಿಡ ಬೇಕು, ಕಣಗಲ್ ಗಿಡ ಬೇಕು, ಅಥವಾ ಸೀತಾಫಲದ ಗಿಡ ಬೇಕು. ಯಾವ ತಪ್ಪಲವನ್ನು ದನಗಳು ತಿನ್ನೋದಿಲ್ಲೋ ಅಂಥ ಗಿಡಗಳು ಬದುವಿನಲ್ಲಿ ಇರಬೇಕು. ಅದ್ರ ಮೇಲೆ ಅವು ತತ್ತಿ ಹಾಕ್ತಾವೆ. ಅವು ಎಷ್ಟು ಶಾಣೆ ಅದಾವೆ ನೋಡ್ರಿ, ಎಷ್ಟು ಹುಷಾರದವು. ನಾವು ತತ್ತಿ ಹಾಕಿದ್ದೀವಿ, ನಾಳೆ ಯಾವ್ದಾರ ದನ ಬಂದು ತಿಂದು ಅಂತಂದ್ರೆ ನಮ್ಮ ಮಕ್ಕಳು ಮರಿ ಎಲ್ಲ ವ್ಯರ್ಥ ಆಗಿ ಹೋಗಬಾರ್ದು ಅಂತ ತಿಳ್ಕೊಂಡು ಅತ್ಯಂತ ವಿಷಮಯವಾಗಿರುವಂಥ ಸೊಪ್ಪುಳ್ಳಂಥ ಗಿಡಗಳು, ಯಾವ ಗಿಡದ ಸೊಪ್ಪು ಅತಿ ವಿಷಕಾರಿಯಾಗಿರುತ್ತೆ ಅದನ್ನು ಯಾವ ದನಗಳು ಮೂಸಿ ಸಹಿತ ನೋಡೋದಿಲ್ಲ, ಅದರ ಮೇಲೆ ತಮ್ಮ ತತ್ತಿಗಳನ್ನು ಹಾಕ್ತಾವೆ. ನಾವೇನು ಮಾಡಿದ್ದೀವಿ, ಇದೇನು ಕೆಲಸಕ್ಕೆ ಬರೋದಂತ ಕತ್ತರಿಸಿ ಹಾಕಿಬಿಟ್ಟಿವಿ. ಕತ್ತರಿಸಿ ಹಾಕಿದ ಕೂಡಲೇ ಅವು ಜಿಟ್ಟೆಗಳು ಹೋಗಿಬಿಟ್ಟು ಅದರಿಂದ 12% ಈಲ್ಡ್ ಕಡಿಮೆ ಆಯ್ತು ನಮಗೆ. ಯಾಕಂದ್ರೆ ಪರಾಗೀಕರಣದ ಕೆಲಸ ಮಾಡೋರು ಯಾರೂ ಇಲ್ದಂಗೆ ಆಯಿತು.
ಇನ್ನೊಂದು ಪ್ರಯೋಗ ಮಾಡಿದ್ದು ನಾನು, ಈ ಬದುವಿನಲ್ಲಿರುವಂಥ ಗಿಡಗಳಂತ ಏನದಾವು ಅಥವಾ ಅವಾಂಛಿತ ಕಸಗಳಂತ ಏನದಾವು ಕಳೆಗಳು, ಅವುಗಳನ್ನು ಹಂಗೆ ಬಿಟ್ಟುಬಿಡ್ರಿ. ನಿಮ್ಮ ಹೊಲದೊಳಗೆ ಏನು ಬೇಕಾದ್ದು ಬಿತ್ತರಿ, ಒಂದಕ್ಕೂ ಒಂದು ಹುಳ ಬರಂಗಿಲ್ಲ, ಒಂದರ ಸಮೇತ ಹುಳ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂತಂದ್ರೆ ಅವುಗಳನ್ನು ನಿಯಂತ್ರಣ ಮಾಡುವಂಥ ಎಲ್ಲ ಕೀಟಗಳು ಈ ಕಳೆಗಳ ಮೇಲೆ, ಈ ಗಿಡಗಳ ಮೇಲೆ, ಬದುವಿನಲ್ಲಿ ಗಿಡಗಳಿರ್ತಾವಲ್ಲ, ಒಂದು ಗಿಡಕ್ಕೂ ಕೈ ಹಚ್ಚಬೇಡ್ರಿ, ಒಂದು ಕಳೆಗೂ ಕೈ ಹಚ್ಚಬೇಡ್ರಿ. ಕಾಂಗ್ರೆಸ್ ಇದ್ರೆ ಕಿತ್ತು ಹಾಕ್ರಿ, ಮತ್ತೇನು ಕಿತ್ತು ಹಾಕಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಪಾರ್ಥೇನಿಯಂ, ಕಾಂಗ್ರೆಸ್ ಅಂದ್ರೆ ಮತ್ತೇನರ ತಿಳ್ಕೊಂಡ್ರಿ ನೀವು. ಪಾರ್ಥೇನಿಯಂ, ಅದು ಪಾರ್ಥೇನಿಯಂ ಏನು ಮಾಡುತ್ತಾ, ತನ್ನ ಹತ್ರ ಯಾವುದನ್ನು ಬೆಳೆಗೊಡಂಗಿಲ್ಲ. ನೀವು ನೋಡಿರ್ಬೇಕಾದ್ರೆ ಅದು ಬೆಳೀತು ಅಂದ್ರೆ ಅದ್ರ ಸುತ್ತಮುತ್ತ ಯಾವ ಕಸಗಳನ್ನು ಬೆಳೆಗೊಡೋದಿಲ್ಲ. ಅದಕ್ಕೆ ಅದನ್ನಷ್ಟ ಸಾಣದಾಗ ಹೂ ಬರೋಕ್ಕಿಂತ ಮುಂಚೆ ಕಿತ್ತು ಹಾಕಿಬಿಡ್ರಿ. ಉಳಿದ ಎಲ್ಲ ಕಳೆಗಳನ್ನು ಬದುವಿನೊಳಗೆ ಹಂಗೆ ಬಿಟ್ಬಿಡ್ರಿ. ಮೇಯ್ದ್ರೆ ನಿಮ್ಮ ದನಗಳ ಮೇಲೆ ಅಡ್ಡಿ ಇಲ್ಲ. ಆಮೇಲೆ ಯಾವ ಗಿಡ ಬರ್ತಾವಲ್ಲ ನಿಸರ್ಗದೊಳಗೆ, ಅವನ್ನ ಯಾವನ್ನೂ ತೆಗೆದು ಹಾಕಕ್ಕೆ ಹೋಗ್ಬೇಡ್ರಿ, ಹಂಗೆ ಇಟ್ಬಿಡ್ರಿ. ನೀವು ಮರುವರ್ಷ ನೋಡ್ರಿ, ಆ ಹೊಲದೊಳಗೆ ಒಂದು ಬೆಳೆಗಾರ ಒಂದು ಹುಳ ಬಂದ್ರೆ ನನ್ನ ಹತ್ರಕ್ಕೆ, ನಾ ಇವೆಲ್ಲ ಪ್ರಯೋಗ ಮಾಡೀನಿ. ನಾನು ಒಂದು ಹೊಲದೊಳಗೆ ಎಲ್ಲ ಇವನ್ನ ತೆಗೆದು ಹಾಕಿದ ಕೂಡಲೇ ಸ್ಪ್ರೇ ಪಂಪ್ ತೊಗೊಂಡು ನಿಲ್ಬೇಕಾಯ್ತು. ಒಂದು ಹೊಲದೊಳಗೆ ಇವನ್ನೆಲ್ಲ ಹಾಗೆ ಇಟ್ಟಿದ್ದೆ. ಮೊನ್ನೆ ನೀವು ಇದಕ್ಕೆ ಬಂದಿದ್ರಿ, ಯಾರು ಬಂದಿದ್ರಲ್ಲ ಈ ಪಂಚಮಹಾಭೂತ ಲೋಕೋತ್ಸವಕ್ಕೆ, ಅಲ್ಲೇನು ಬೆಳೆಗಳನ್ನು ಮಾಡಿದ್ದೀವಲ್ಲ, ಅಲ್ಲಿ ಬದುವಿನೊಳಗೆ ನಾವು ಯಾವುದೂ ಸ್ಪ್ರೇ ಮಾಡಿರಲಿಲ್ಲ ಆ ಹೊಲಕ್ಕೆ. ಯಾಕಂದ್ರೆ ಆ ಬದುವಿನಲ್ಲಿರುವಂಥ ಎಲ್ಲ ಕಸಗಳು ಮತ್ತು ಗಿಡಗಳನ್ನು ಹಾಗೆ ಬಿಟ್ಟುಬಿಟ್ಟಿದ್ದೀವಿ. ಅದರಿಂದಾಗಿ ಹೊಲದೊಳಗಿನ ಒಂದು ಬೆಳೆ ಮೇಲೂ ಯಾವ ರೋಗಾಣುಗಳು ಬರಲಿಲ್ಲ, ಯಾವ ಕೀಟಾಣುಗಳು ಬರಲಿಲ್ಲ. ಇದು ನೀವು ಗಮನದಲ್ಲಿ ಇಟ್ಕೋಬೇಕು. ಒಕ್ಕಲಿಗರು ಕಲಿದಿದ್ದನ್ನು ನೀವು ಅನ್ನೋರು, ನೀವು ಎಲ್ಲಿ ಕಲ್ತ್ರಿ ಇದನ್ನೆಲ್ಲ, ಯಾರು ಹೇಳಿದ್ದನ್ನು? ನಾನು ಭಾಳ ಮಂದಿ ಕೇಳ್ತಾರೆ, ನೀವು ಸ್ವಾಮಿಗಳು ನಿಮ್ಗೆ ಯಾಕೆ ಬೇಕ್ರಿ ಇದೆಲ್ಲ, ಎಲ್ಲಿ ಕಲ್ತ್ರಿ ಇದನ್ನು, ಯಾವ ಯೂನಿವರ್ಸಿಟಿಯಾಗ